ಜಿಬಿಎ ವ್ಯಾಪ್ತಿಯ 5 ಪಾಲಿಕೆಗಳಲ್ಲಿ ಇವತ್ತು ಬೆಳಗ್ಗೆಯಿಂದ ಕೂಡ JCBಗಳ ಗರ್ಜನೆ ಆಗ್ತಾ ಇದೆ. ಏನಪ್ಪಾ ವಿಚಾರ ಅಂದ್ರೆ ಈಗಾಗಲೇ ಗೊತ್ತಿರಬಹುದು, ನಗರಾಭಿವೃದ್ಧಿ ಸಚಿವರಾಗಿ ಕೃಷ್ಣಪ್ಪನಗೌಡ ಅಧಿಕಾರ ಸ್ವೀಕರಿಸಿದ ತಕ್ಷಣ ಒಂದಷ್ಟು ಅಧಿಕಾರಿಗಳ ತರಾಟೆಗಳನ್ನ ತೆಗೆದುಕೊಡ್ತಾರೆ. ಪ್ರಮುಖವಾಗಿ ಬೆಂಗಳೂರಲ್ಲಿ ಬಹುತೇಕ ಕಡೆ ಫುಟ್ಪಾತ್ಗಳ ಎನ್ಕ್ರೋಚ್ಮೆಂಟ್ ಆಗಿದೆ, ಅದನ್ನು ತೆರವು ಕಾರ್ಯಾಚರಣೆ ಮಾಡಬೇಕು. ಜೊತೆಗೆ ಜುಲೈ 1ರವರೆಗೂ ಎಲ್ಲರೂ ಕೂಡ ಡೆಡ್ಲೈನ್ ಕೊಡಿ ಅಂತ ಹೇಳಿದ್ರು. ಅದ್ರ ಪ್ರಕಾರ ಡೆಡ್ಲೈನ್ ಕೂಡ ಕೊಟ್ಟಿದ್ರು. ಆಗಿದ್ರೂ ಕೂಡ ಸಾಕಷ್ಟು ಕಡೆ ಫುಟ್ಪಾತ್ಗಳ ಒತ್ತುವರಿ ಆಗಿತ್ತು. ಇವತ್ತಿನಿಂದ ಅದು ತೆರವು ಕಾರ್ಯಾಚರಣೆ ನಡೀತಾ ಇದೆ. ನಾನೀಗ ನಿಮಗೆ ತೋರಿಸ್ತೀನಿ, ಬೆಂಗಳೂರು ಉತ್ತರ ಪಾಲಿಕೆಯಲ್ಲಿರುವಂತಹ ಮುನ್ನಟ್ಟಿಪಾಳ್ಯ, ಈ ಒಂದು ಟಿವಿ ಟವರ್ ಬಳಿ ಬರುವಂಥ ಈ ಮುನ್ನಟ್ಟಿಪಾಳ್ಯ ಏನಿದೆ, ಸ್ಕೂಲಿಂದ ಹಿಡಿದು ಪೆಟ್ರೋಲ್ ಬಂಕ್ವರೆಗೂ ಎಲ್ಲವನ್ನು ಕೂಡ ಈಗಾಗಲೇ ತೆರವು ಕಾರ್ಯಾಚರಣೆ ಮಾಡಿದರೆ ಈ ಒಂದು ಫುಟ್ಪಾತ್ ಪ್ರತಿನಿತ್ಯ ವ್ಯಾಪಾರಸ್ಥರು ತುಳ್ತಾ ಇತ್ತು. ಹೀಗಾಗಿ ಎಲ್ಲರೂ ಕೂಡ ತೆರವು ಮಾಡಿ ಬೇರೆ ಕಡೆ ಕಳಿಸಿದ್ದಾರೆ. ಹಾಗಾಗಿ ಒಂದೊಂದಷ್ಟು ವ್ಯಾಪಾರಸ್ಥರು ಈಗಾಗಲೇ ರಸ್ತೆಯಲ್ಲೇ ವ್ಯಾಪಾರ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಫುಟ್ಪಾತಿಂದ ತೆರವು ಮಾಡಿದ್ದಾರೆ ಅಂತ ಈಗ ರಸ್ತೆಯಲ್ಲಿ ಇಳಿದಿದ್ದಾರೆ, ಅಲ್ಲೂ ಕೂಡ ವ್ಯಾಪಾರ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರಮುಖವಾಗಿರುವಂಥದ್ದು, ಇಲ್ಲಿ ಸುಮಾರು 20-30 ವರ್ಷಗಳಿಂದ ನಾವು ವ್ಯಾಪಾರ ಮಾಡ್ತಾ ಇದ್ವಿ. ಈಗ ನಮ್ಮನ್ನು ಒಕ್ಕಲೆಬ್ಬಿಸಿ ಬೇರೆ ಕಡೆ ಸ್ಥಳನೂ ಕೊಡದೆ ಈಗ ದಿಢೀರ್ ಅಂತ ಬಂದು ಬೆಳಗ್ಗೆ ವ್ಯಾಪಾರವನ್ನು ಸ್ಥಗಿತಗೊಳಿಸಿ ನಮ್ಮನ್ನು ಬೇರೆ ಕಡೆ ಕಳಿಸಿದ್ದಾರೆ. ಹೀಗಾಗಿ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ನಿಂತಿರುವಂಥದ್ದು. ಅವ್ರನ್ನ ಮಾತ್ರ ಈಗ ಬೆಳಗ್ಗೆ ಬಂದು ಏನು ಫುಟ್ಪಾತಲ್ಲಿ ನೀವು ವ್ಯಾಪಾರ ಮಾಡ್ತಾ ಇದ್ರಿ, ತೆರವು ಮಾಡಿ ಅಂತ ಒಂದು ಟೈಮ್ ಕೊಟ್ಟಿದ್ರು. ಇವತ್ತು ಬಂದು ತೆರವು ಮಾಡಿದ್ದಾರೆ. ನಿಮ್ಗೆ ಏನು ಸಿಬ್ಬಂದಿಗೆ ನೀವು ಏನು ಹೇಳಿದ್ರು ಅವ್ರು ಬಂದು ನಿಮ್ಮ ಹತ್ರ? ಹೇಳಿಲ್ಲ, ಯಾರು ಏನು ಹೇಳಿಲ್ಲ ಸರ್. ಬಂದು ಗಾಡಿ ಎತ್ತಿ ಹೇಳ್ತಾರೆ ಸರ್. ಯಾರು ಏನು ನಮ್ಮ ಮುಂದೆ ಹೇಳಿಲ್ಲ, ಹಿಂದೆ ಹೇಳಿಲ್ಲ, ಯಾರು ಏನು ಹೇಳಿಲ್ಲ ಸರ್. ಇವಾಗ ಗಾಡಿ ತಗೊಂಡು ಎಲ್ಲಿ ಸರ್ ನಾವು ಹೋಗೋದು? ಜೀವನ ಮಾಡೋದೇ ಇಲ್ಲೇ ಸರ್, ಊಟ ಕೊಡೋದೇ ಇಲ್ಲೇ ಸರ್. ಎಲ್ಲಿ ಸರ್ ಹೋಗೋದು? ನಾವು 20-40 ವರ್ಷದಿಂದ ವ್ಯಾಪಾರ ಮಾಡಿ ಇವಾಗ ಹೋಗೋದು ಎಲ್ಲಿ ಸರ್ ಹೋಗೋದು? ನಾವು ಎಲ್ಲಿ ಹೋಗೋದು? ವ್ಯಾಪಾರ ಮಾಡಿಬಿಟ್ಬಿಟ್ಟು ಎಲ್ಲಿ ಹೋಗೋದು? ನಮ್ಗೆ ಗೌರ್ಮೆಂಟ್ ಕೆಲಸ ಕೊಡ್ತಾರ? ಅವ್ರು ಗೌರ್ಮೆಂಟ್ ಕೆಲಸ ಕೊಡ್ತಾರಾ? ಇವಾಗ ಯಾಕೆ ಹೇಳ್ತಾರೆ? ಇವಾಗ ಆ ಕಾಲ 45 ವರ್ಷ ಆಯ್ತು ನಾನು ಬಂದು ಇಲ್ಲಿ. 45 ವರ್ಷ ಈ ಬಿಲ್ಡಿಂಗ್ ಎಲ್ಲ ಇಲ್ಲ, ಮಿಲಿಟರಿ ಅವ್ರದ್ದು ಇದೆಲ್ಲ ಇಲ್ಲ. ನಾನು ಬಂದು ಇಲ್ಲಿ ಕುತ್ಕೊಂಡೆ ಟೈಮ್ಲ. ಇವಾಗ ಬೇಡ ಅಂತಾರೆ. ಯಾರು ಇರ್ತಾರೆ? ಊಟ ಕೊಡೋಣ ಹೇಳು, 10 ಸಾವಿರ ಆಯ್ತದ. ಮಾತ್ರೆ ಇಸ್ಕೊಂಡು ಬರಕ್ಕೆ ನನಗೆ ಕೊಡು, ನೀನು ಕೊಡು ನನಗೆ. ಇವಾಗ ಬೇಡ ಅಂತೀಯಲ್ಲ, ಇವಾಗ ಕೊಡೋ ನನಗೆ ಮಾತ್ರಿಕೆ. ಫುಟ್ಪಾತ್ ಅಲ್ಲಿ ಬೇಡ, ಬೇರೆ ಕಡೆ ಮಾಡಿ, ನಿಮ್ಮ ಅಂಗಡಿಗಳು ಇಟ್ಕೊಂಡು ಮಾಡಿ ಅಂತ ಹೇಳ್ತೀನಿ. ಅಂಗಡಿಯಲ್ಲಿ ಆಯ್ತಪ್ಪ, ಅಲ್ಲಿ ಅಂಗಡಿಯಲ್ಲಿ ಆಯ್ತಾ? ಅಂಗಡಿಯಲ್ಲಿ ಆಯ್ತಾ? ಐರಪ್ಪ ಅಂಗಡಿಗೆ 2 ಲಕ್ಷ ಅಪ್ಪ. ನಾನು ಹೇಳೋದು ಅಂಗಡಿ ನೀನೇ ಇಸ್ಕೊಡು, ನೀನೇ ಬಾಡಿಗೆ ಕಟ್ಟು, ನಾನು ಮಾಡ್ತೀನಿ. ಅಲ್ಲ, ಬೇರೆ ಕಡೆ ನಿಮ್ಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಇದ್ರಲ್ಲ, ಮಾಡ್ಕೊಟ್ರ? ಎಲ್ಲಿ ಕೊಟ್ಟಿಲ್ವ? ಏನು ಕೊಟ್ಟಿಲ್ಲ. ಈ ಕಡೆ ಜಾಗನೇ ಸಾಕು ನಮ್ಗೆ, ಬೇರೆ ಕಡೆ ಏನು ಜಾಗನೇ ಬೇಡ ನಮ್ಗೆ. ಅಷ್ಟೇ ಒಂದು ಬೇರೆ ಕಡೆ ಎಲ್ಲ ಜಾಗ ಮಾಡಿಕೊಟ್ಟು ಮುಂಚೆ ಆಮೇಲೆ ಎತ್ತಿಸ್ಬೋದಲ್ಲ. ಏಕದಮ್ ಹಿಂಗೆ ಎತ್ತಿಸಿದ್ರೆ ಫುಟ್ಪಾತ್ನಾಗ ಎಷ್ಟೋ ಜನ ಬದುಕರ್ ಎಲ್ಲಿ ಹೋಗ್ಬೇಕು? ಕೋಟ್ಯಾನ್ ಜನ ಫುಟ್ಪಾತ್ ಮೇಲೆ ಬದುಕ್ತಾರೆ, ಅವರೆಲ್ಲ ಎಲ್ಲಿ ಹೋಗ್ಬೇಕು? ಅವ್ರು ಹೇಳ್ತಾರೆ ಈಗ ನಾವು ಟೈಮ್ ಕೊಟ್ಟಿದ್ವಿ ಇವತ್ತು 1ನೇ ತಾರೀಕುವರೆಗೂ. ಅವ್ರು 2 ದಿನ ಮುಂಚೆ ಟೈಮ್ ಕೊಟ್ಟಿದ್ದಾರೆ. ಇವತ್ತು ಏಕದಮ್ ಬಂದು ಎತ್ತರಿ ಅಂದ್ರೆ ಎಲ್ಲಿ ಹೋಗ್ಬೇಕೆಲ್ಲ? ಇವಾಗ ಇದು ನಂಬ್ಕೊಂಡು ಎಷ್ಟೋ ಜನ ಸಾಲ ಮಾಡಿರ್ತಾರೆ, ಏನೇನೋ ಮಾಡಿರ್ತಾರೆ, ಅದನ್ನೆಲ್ಲ ಎಲ್ಲಿ ತೀರಿಸ್ಬೇಕು?